ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಈವ್ನಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಆನಿಯನ್ ಪಕೋಡ ಮಾಡ್ತಾ ಇದ್ದೀನಿ, ಜೊತೆಗೆ ಮಸಾಲಾ ಟೀ ಮಾಡ್ತಾ ಇದ್ದೀನಿ. ನಾನು ಹೆಂಗ್ ಆನಿಯನ್ ಪಕೋಡ ಮಾಡ್ತೀನಿ ಮತ್ತೆ ಮಸಾಲಾ ಟೀ ಯಾವ ತರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ನಾನು ಆನಿಯನ್ ಪಕೋಡ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಟೀನು ಮಾಡ್ಕೊಂಡ್ಬಿಡೋಣ ಅಂತ. ಇಲ್ಲಿ ಸ್ವಲ್ಪ ಕಿಚನ್ ಪ್ರಾಡಕ್ಟ್ಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ. ಅದು ಇವತ್ತು ಬಂತು, ಅನ್ಬಾಕ್ಸಿಂಗ್ ಮಾಡೋಣ. ನಾನು ಕೂಡ ಚೆಕ್ ಮಾಡಿಲ್ಲ ಯಾವ ಥರ ಕ್ವಾಲಿಟಿ ಯಾವ ಥರ ಇದೆ ಅಂತ. ಓಪನ್ ಮಾಡಿ ಚೆಕ್ ಮಾಡ್ತೀನಿ. ನಮ್ಮ ಸ್ಮಾಲ್ ಕಿಚನಿಗೆ ಒಂದು ಸ್ವಲ್ಪ ಕಿಚನ್ ಪ್ರಾಡಕ್ಟ್ಗಳನ್ನೆಲ್ಲ ಶಾಪ್ಸಲ್ಲಿ ಬರ್ತ್ಡೇ ಸೇಲ್ ಏನೋ ಇತ್ತು, ಅದು ಅವಾಗ ನಾನು ಆರ್ಡ್ರ್ ಮಾಡಿದ್ದೆ. ಇವಾಗ ಬಂತು, ಒಂದು ವಾರ ಆಯಿತು ಆರ್ಡ್ರ್ ಮಾಡಿಬಿಟ್ಟು. ಒಂದು ಮಸಾಲೆ ಡಬ್ಬಿ ಆರ್ಡರ್ ಮಾಡಿದ್ದೆ. ಮಸಾಲೆ ಬಾಕ್ಸ್ ಅಂತೂ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಇದು ಚಿಲ್ಲಿ ಫ್ಲೇಕ್ಸು, ಪೆಪ್ಪರ್ ಪೌಡ್ರು, ಚಿಲ್ಲಿ ಪೌಡ್ರು ಅದೆಲ್ಲ ಹಾಕೊಳ್ಳೋದಕ್ಕೆ. ಕ್ವಾಲಿಟಿ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂದರೆ ಸಖತ್ ಇಷ್ಟ ಆಯಿತು ನೋಡಿ ಮಸಾಲೆ ಬಾಕ್ಸು. ಎಂಟು ಬಾಕ್ಸ್ ಡಬ್ಬಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ನಾನು ಕೊಟ್ಟಿದ್ದಕ್ಕೆ 200 rupees ಸಮಥಿಂಗ್ ಅಂತ ಅನಿಸುತ್ತೆ ಅಷ್ಟೇ. ಬಟ್ ಕ್ವಾಲಿಟಿ ಮಾತ್ರ ಇದು ಸಖತ್ ಇಷ್ಟ ಆಯಿತು. ನೆಕ್ಸ್ಟು ಒಂದು ಬಾಕ್ಸ್ಗಳು ಕೂಡ ಆಫರಲ್ಲಿ ಸಿಕ್ತು ನಮಗೆ. ಗ್ಲಾಸ್ ಬಾಕ್ಸು ಅದು ಕೂಡ ಮಾಡಿದ್ದೆ. 6 ಬಾಕ್ಸಿಗೆ 300 rupees ಇತ್ತು. ಗ್ಲಾಸ್ ಬಾಕ್ಸು ಕೂಡ ಎಷ್ಟು ಚೆನ್ನಾಗಿದೆ ಅಂದರೆ 300 rupees ಆರಾಮಾಗೆ ಕೊಡ್ಬೋದು ನೋಡಿ. ಕ್ವಾಲಿಟಿ ಮಾತ್ರ ಅಷ್ಟು ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಬಾಕ್ಸ್ಗಳು. ಆಫರಲ್ಲಿ ಸಿಕ್ಕಿರೋದು ನನಗೆ 300 rupeesಗೆ 6 ಬಾಕ್ಸು ಸಿಕ್ಕಿದೆ. ಗ್ಲಾಸ್ ಬಾಕ್ಸು ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ. ನನಗೆ ಸಖತ್ ಇಷ್ಟ ಆಯಿತು ನೋಡಿ. 6 ಬಾಕ್ಸ್ ಬಂದಿರೋದು. ಎಲ್ಲಿ ಇದೊಂದು ರ್ಯಾಕ್ ಒಂದು ಮಾಡಿದ್ದೆ ನನಗೆ ಚೆನ್ನಾಗಿ ಇತ್ತು. ಬಾಕ್ಸ್ಗಳೆಲ್ಲ ಇಡೋದಕ್ಕೆ, ಹಾಗೆ ಆಯಿಲ್ ಡಬ್ಬ ಅದೆಲ್ಲ ಇಡೋದಕ್ಕೆ ನೋಡಿದ್ದೆ. ಇದನ್ನು ತುಂಬ ದಿನದಿಂದ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಬೇಡ ಅಂತ ಅನ್ನಿಸ್ತು. ಇಲ್ಲ ನೋಡ್ಬಿಟ್ಟು ಫ್ಲಿಪ್ಕಾರ್ಟಲ್ಲಿ ನೋಡ್ಬಿಟ್ಟು ಇಷ್ಟ ಆಯಿತು ಶಾಪ್ಸಲ್ಲಿ. ಸೊ ಬುಕ್ ಮಾಡಿದೆ, ಚೆನ್ನಾಗಿ ಬಂದಿದೆ.
ಇವತ್ತು ಇನ್ನೊಂದು ಪ್ರಾಡಕ್ಟ್ಸ್ ಬಂತು. ಅಜಿಯೋದಲ್ಲಿ ಟೀ ಶರ್ಟ್ಗಳನ್ನ ಬುಕ್ ಮಾಡಿದ್ದೆ, ಅದು ಕೂಡ ಇವತ್ತೇ ಬಂತು. DNMX 120 ರುಪೀಸ್ ಟೀ ಶರ್ಟ್ ನನಗೆ 299 399 ರುಪೀಸ್ ಏನೋ ಇದೆ. ನನಗೆ 120 ರುಪೀಸ್ಗೆಲ್ಲ ಸಿಕ್ತು. ಇದು 299 ರುಪೀಸ್ ಟೀ ಶರ್ಟು 120 ರುಪೀಸ್ ಸಿಕ್ತು. ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಈ ಟೀ ಶರ್ಟು ತುಂಬ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಮುಂಚೆನೂ ಆರ್ಡ್ರ್ ಮಾಡಿದ್ದೆ, ಇವಾಗ ಆಫರ್ ಇತ್ತು ಅಂತ ಮತ್ತೆ ಮಾಡಿದ್ದೆ. ಇಷ್ಟ ಆಯಿತು, ಸಕ್ಕತ್ತಾಗಿರುತ್ತೆ. 120 ರುಪೀಸ್ಗೆಲ್ಲ ಆರಾಮಾಗಿ ಟೀ ಶರ್ಟ್ ತೊಗೋಬೋದು. ನೋಡಿ, ಹೊರಗಡೆ ಕೂಡ ಹಾಕೊಂಡು ಹೋಗ್ಬೋದು, ಮನೇಲಿ ಕೂಡ ಯೂಸ್ ಮಾಡ್ಬೋದು. ಬಟ್ ನನಗೆ ಸಖತ್ ಇಷ್ಟ ಆಗುತ್ತೆ ಈ ಟೀ ಶರ್ಟ್ ಈ ಬ್ರ್ಯಾಂಡಲ್ಲಿ. ಅಜಿಯೋದಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಡ್ರೆಸ್ಗಳು ಟೀ ಶರ್ಟ್ಗಳೆಲ್ಲ ನಾನು ಅಲ್ಲೇ ಆರ್ಡ್ರ್ ಮಾಡ್ತಾ ಇರ್ತೀನಿ ಅವಾಗವಾಗ. ಇದು ಸೇಮ್ 399 ರುಪೀಸ್ ಇದೆ. ನನಗೆ ಸಿಕ್ಕಿದ್ದು 120 ರುಪೀಸ್ಗೆ. ಇದೆಲ್ಲ 120 ರುಪೀಸ್ ಸಿಕ್ತು. ಇದು ಮಾತ್ರ ನನಗೆ 100 ರುಪೀಸ್ಗೇನೋ ಸಿಕ್ಕಿದೆ ಈ ಟೀ ಶರ್ಟು. ಇದೊಂದು 100 ರುಪೀಸ್ ಆಫರ್ ಇತ್ತು, ಇನ್ನೆಲ್ಲನೂ 120 ರುಪೀಸೇ. ಬಟ್ ಕ್ವಾಲಿಟಿ 120 ರುಪೀಸ್ಗೆ ಈ ಕ್ವಾಲಿಟಿಗೆ ಕೊಡ್ಬೋದು ಅಂತ ನನಗೆ ಅನಿಸುತ್ತೆ. ಅಜಿಯೋದಲ್ಲೂ ಕೂಡ ನನಗೆ ಟೀ ಶರ್ಟ್ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ಡ್ರೆಸ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ಶಾಪ್ಸಿ ಮತ್ತು ಅಜಿಯೋದು ಅನ್ಬಾಕ್ಸಿಂಗ್ ಮಾಡೋಣ ಅಂತ ವ್ಲಾಗ್ ಮಾಡಿದೆ. ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಎಲ್ಲ ಇಷ್ಟ ಆಯಿತು ನನಗೆ. ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ನನ್ನ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.